ಇನ್ನು ಹೃದಯಾಘಾತ ಪ್ರಕರಣಗಳು ಹಾಸನ ಜಿಲ್ಲೆಯ ಜನರಿಗೆ ಆತಂಕ ತಂದಿಟ್ಟಿದೆ. ಆಸ್ಪತ್ರೆಗೆ ನೂರಾರು ಜನ ಬರ್ತಾ ಇದ್ದಾರೆ, ತಪಾಸಣೆಗಾಗಿ ದುಂಬಾಲು ಬಿದ್ದಿದ್ದಾರೆ. ಇಸಿಜಿ ಮಾಡಿಸಿಕೊಳ್ಳೋರು ಇಕೋ ಟಿಎಂಟಿ ಮಾಡಿಸೋದಕ್ಕೆ ಸಾರ್ವಜನಿಕರು ಆಸ್ಪತ್ರೆಯತ್ತ ದೌಡಾಯಿಸ್ತಾ ಇದ್ದಾರೆ. ನಿತ್ಯ ತಪಾಸಣೆಗೆ ಬರ್ತಾ ಇದ್ದಂತ ರೋಗಿಗಳ ಸಂಖ್ಯೆ ಸುಮಾರು 300 ಇತ್ತು. ಆದರೆ ಹೃದಯಾಘಾತ ಪ್ರಕರಣ ಏರಿಕೆಯ ಬೆನ್ನಲ್ಲೇ 1 to 2 ಜನ ಆಸ್ಪತ್ರೆಗಳತ್ತ ಮುಖ ಮಾಡಿದ್ದಾರೆ. ಸುಮಾರು 500ರಿಂದ 600 ಜನ ಪ್ರತಿದಿನ ತಪಾಸಣೆಗೆ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇಲ್ಲಿನ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಹಾಸನ ಜಿಲ್ಲೆಯಲ್ಲಿ ಸರಣಿಯಾಗಿ ಆಗ್ತಿರ್ತಕ್ಕಂಥ ಹೃದಯಾಘಾತ ಸಾವು ಪ್ರಕರಣಗಳು ಜಿಲ್ಲೆಯ ಜನರನ್ನ ಸಹಜವಾಗಿಯೇ ಆತಂಕಕ್ಕೆ ಈಡು ಮಾಡಿದೆ. ಕಳೆದ 44 ದಿನಗಳಲ್ಲಿ 35 ಜನರು ಹಠಾತ್ ಹೃದಯಾಘಾತಕ್ಕೆ ಸಾವಿಗೀಡಾಗಿದ್ದಾರೆ. ಈಗಲೂ ಕೂಡ ಸಾವಿನ ಸರಣಿ ಮುಂದುವರಿತಿದೆ. ಹಾಗೆ ಜನರು ಎಲ್ಲರೂ ಕೂಡ ಇಸಿಜಿ ಮಾಡಿಸ್ಕೊಳ್ಳಿಕ್ಕೆ, ಇಕೋ ಮಾಡಿಸ್ಕೊಳ್ಳಿಕ್ಕೆ, ಹೃದಯ ತಪಾಸಣೆ ಮಾಡಿಸ್ಕೊಳ್ಳಿಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾ ಇದ್ದಾರೆ. ನಾವು ಹಾಸನದ ಹಿಮ್ಸ್ನ ವೈದ್ಯಕೀಯ ಆಸ್ಪತ್ರೆ ಏನಿದೆ ಇಲ್ಲಿ ಮೆಡಿಸಿನ್ ವಿಭಾಗದಲ್ಲಿ ನಾವು ನೋಡ್ತೀವಿ, ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಈ ಬಲಗಡೆ ಕ್ಯೂ ನಾವು ನೋಡ್ತಿದ್ವಿ, ಎಲ್ಲರೂ ಕೂಡ ಇಸಿಜಿ ಮಾಡಿಸ್ಲಿಕ್ಕೆ ನಿಂತಿರ್ತಕ್ಕಂಥ ಮಹಿಳೆಯರ ಕ್ಯೂ ಇದು. ಆ ಕಡೆ ಪುರುಷರ ಕ್ಯೂ ಇದೆ, ನೋಡ್ತಿದ್ವಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಎದೆಗೆ ಸಂಬಂಧಪಟ್ಟಂಗೆ ಎದೆ ನೋವು ಅಂತೇಳಿ ಮತ್ತೊಂದು ಸಮಸ್ಯೆ ಆಗಿದೆ ಅಂತೇಳಿ ಇಸಿಜಿ ಮಾಡಿಸ್ಕೊಳ್ಳಿಕ್ಕೆ ಇವರೆಲ್ಲರೂ ಕೂಡ ಕ್ಯೂ ನಿಂತಿರ್ತಕ್ಕಂಥ ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಹಾಸನ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಜನರು ಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಎರಡು ರೂಮಲ್ಲಿ ಮೆಡಿಸಿನ್ ವಿಭಾಗದ ವೈದ್ಯರುಗಳು, ತಜ್ಞ ವೈದ್ಯರುಗಳು ತಪಾಸಣೆಯನ್ನು ಮಾಡ್ತಿದ್ದಾರೆ. ಎಲ್ಲ ರೀತಿಯ ಜನರಲ್ ಇದು ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟಾಗೆ ಪರೀಕ್ಷೆಯನ್ನು ಮಾಡ್ತಾರೆ. ಯಾರಿಗೆ ಚೆಸ್ಟ್ಗೆ ಸಂಬಂಧಪಟ್ಟಾಗೆ ಎದೆ ನೋವು ಅಥವಾ ಮತ್ತೊಂದು ಸಮಸ್ಯೆ ಆಗ್ತಿದೆ ಅಂತೇಳಿ ಹೇಳ್ತಾರೆ, ಅವರಿಗೆ ಇಸಿಜಿ ಮತ್ತು ಎಕೋವನ್ನು ರೆಫರ್ ಮಾಡ್ತಾ ಇದ್ದಾರೆ. ಸೊ ಈ ಕಡೆಯಲ್ಲಿ ಪುರುಷರ ಇಸಿಜಿ ವಿಭಾಗ ಸಾಕಷ್ಟು ಯಂಗ್ ಏಜ್ನ ಜನರು ಕೂಡ ಇಸಿಜಿ ಮಾಡಿಸ್ಕೊಳ್ಳಿಕ್ಕೆ ಬರ್ತಾ ಇರ್ತಕ್ಕಂಥದ್ದು. ನಿರಂತರವಾಗಿ ಹೃದಯಾಘಾತ ಆಗ್ತಾ ಇದೆ. ಹಾಗಾಗಿ ಸಹಜವಾಗಿ ಒಂದು ರೀತಿ ಆತಂಕ ಕೂಡ ಜನರನ್ನ ಕಾಡ್ತಾ ಇದೆ. ಅಮ್ಮ, ನಿಮ್ದು ಯಾವ ಊರು, ಏನಕ್ಕೆ ಬಂದಿದ್ದೀರಿ? ಸಕಲೇಶ್ವರ. ನಾನು ಇಸಿಜಿ ಮಾಡ್ಸಕ್ಕೆ ಬನ್ನಿ. ಏನಾಯ್ತಮ್ಮ? ಎದೆ ನೋವು, ಕಣ್ಣು ನೋವು ಎಲ್ಲವೂ ಇದೆ, ಕಾಲು ನೋವು, ಅದಕ್ಕೆ ಇಸಿಜಿ ಮಾಡಿಸ್ಕೊಳಕ್ಕೆ. ನೀವೇನಕ್ಕೆ ಬಂದಿದ್ದೀರಿ? ಯಾವ ಊರವ್ರು ನೀವು? ಸರ್, ನಾನು ಮೈಸೂರವರು. ನಾನು ಇಲ್ಲೇ ಎಜುಕೇಷನ್ ಮಾಡ್ತಿರೋದು. ಸ್ವಲ್ಪ ಭಯ ಆಯಿತು ನೋಡಿ, ಸೊ ಅದಕ್ಕೆ ಜಸ್ಟ್ ಟೆಸ್ಟಿಂಗ್ ಬಂದಿದ್ದೀನಿ. ಸ್ವಲ್ಪ ಸೋಲ್ಜರ್ ಪೇನ್ ಇತ್ತು, ಸೊ ಅದಕ್ಕೆ ಬಂದೆ. ಸಾಕಷ್ಟು ಹಾರ್ಟ್ ಅಟ್ಯಾಕ್ಸ್ ಕೇಸಸ್ ಆಗ್ತಿದೆ, ಅದರಿಂದ ನಿಮ್ಗೊಂದಷ್ಟು ಆತಂಕ ಆಯ್ತಾ? ಹಾಂ, ಹೌದು, ತುಂಬ ಆತಂಕ ಆಗ್ತಿದೆ. ಸ್ಟೂಡೆಂಟು, ಸೊ ಇರಲಿ ಅಂದ್ಬಿಟ್ಟು ನಾವೊಂದು ಟೆಸ್ಟ್ ಮಾಡಿಸೋಣ ಅಂತ ಬಂದೆ. ಹಾಂ, ಈಗ ಇಸಿಜಿ ಮಾಡಿಸಿ ತೋರಿಸ್ಬೇಕು. ಹಾಂ, ಹೌದು. ಮೇಡಮ್, ನೀವು ಯಾವ ಊರವರು? ನಿಮ್ಗೆ ಏನು ತೊಂದರೆ ಆಗಿದೆ, ಏನಕ್ಕೆ ಬಂದಿರಿ ಮೇಡಮ್? 2 ದಿನದಿಂದ ಉಸಿರಾಡಕ್ಕೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾಯಿದೆ ಸರ್. ಅದು ಏನು ಅಂತ ಗ್ಯಾಸ್ಟ್ರಿಕ್ ಏನೋ ಇವಾಗ ಮೇನ್ ಹೆದರಿಕೆ ಆಗ್ತಾಯಿದೆ. ನ್ಯೂಸ್ ಎಲ್ಲ ನೋಡಿದರೆ ಇನ್ನೂ ಟೆನ್ಷನ್ ಆಗ್ತಾಯಿದೆ, ಗ್ಯಾಸ್ಟ್ರಿಕ್ಗೋ ಹಾರ್ಟಿಗೋ ಏನೋ ಅಂತ. ಸೊ ತೋರ್ಸಕ್ಕೆ ಬಂದಿದೆ, ಅವರು ಇಸಿಜಿ ತೆಗೀರಿ ಅಂತ ಹೇಳಿದ್ದಾರೆ ಸರ್. ನೀವು ಇಲ್ಲಿ ನಿಂತು ಎಷ್ಟೊತ್ತಾಯ್ತು? ಎಷ್ಟು ಜನ ಬರ್ತಾ ಇದ್ದಾರೆ? ತುಂಬ ಜನ ಇದೆ ಸರ್, ತುಂಬ ಅಂದರೆ ತುಂಬ ಇದ್ದಾರೆ. ವೇಟ್ ಮಾಡಿ ಅಲ್ಲೂ ಎಲ್ಲ ಬಿಲ್ ಬರ್ಸೋಕ್ಕೂ ಅಲ್ಲೂ ಕ್ಯೂ, ಪ್ಲಸ್ ಇಲ್ಲೂ ಕ್ಯೂ, ನಿಲ್ಲಕ್ಕೆ ಬೇಜಾರಾಗ್ತಾಯಿದೆ. ಏನು ಮಾಡೋದು, ತೋರಿಸ್ಕೊಂಡು ಹೋಗ್ಬೇಕಲ್ಲ. ಇಷ್ಟು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಮತ್ತೊಬ್ಬರು ನಾನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ನಿಮ್ಮದು ಯಾವ ಊರು, ಏನು ತೊಂದರೆಯಿಂದ ಬಂದಿರಿ ಮೇಡಮ್? ನಮ್ದು ಅರಳಿ. ನಾವು ಎದೆ ನೋವಿಗೆ ಬಂದಿದೆ, ತುಂಬ ತಲೆನೋವು, ತಲೆ ಸುತ್ತು, ವಾಮಿಟ್ ಆಗ್ತಾವೆ. ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಕಳಿಸಿದ್ದಾರೆ ನಮ್ಮ ಹಾಸ್ಪಿಟ್ಲಿಗೆ. ಇಲ್ಲ, ಇನ್ನು ಇಸಿಜಿ ಮಾಡಿಸ್ಬೇಕು. ಅದಕ್ಕೆ ಇಲ್ಲಿ ಇಸಿಜಿ ಮಾಡಿಸಿ ಆಮೇಲೆ ನಂತರ ಡಾಕ್ಟರಿಗೆ ತೋರಿಸ್ತಾರೆ. ಪ್ರತಿನಿತ್ಯ ನೂರಾರು ಸಂಖ್ಯೆಯಲ್ಲಿ ಅಂದರೆ ಆಸ್ಪತ್ರೆಗೆ ಬರ್ತಕ್ಕಂಥ ರೋಗಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಅದರಲ್ಲೂ ಕೂಡ ಇಸಿಜಿ ಬೇಕು, ಇಕೋ ಬೇಕು, ಟಿಎಂಟಿ ಬೇಕು ಅಂತೇಳಿ ಡಿಮಾಂಡ್ ಮಾಡ್ತಕ್ಕಂಥ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಅಂತಕ್ಕಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಹಾಸನ ಜಿಲ್ಲೆಗೆ ಒಂದು ಹೃದಯ ತಪಾಸಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಅಂತಕ್ಕಂಥದ್ದು ಈ ಜಿಲ್ಲೆಯ ಜನರ ಆಗ್ರಹ ಆಗಿದೆ. ಕ್ಯಾಮರಾಮನ್ ಮಹೇಶ್ ಜೊತೆ ಮಂಜುನಾಥ್, ಕೆಬಿ, TV9 ಹಾಸನ.